ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಂಪೋಸಿಟ್ ಸಪ್ಲೈ ಮಿಕ್ಸ್ಡ್ ಸಪ್ಲೈಯಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಮಿಸ್ಟರ್ ಶ್ರೀಕಾಂತ್, ಎ ಬಿಸ್ನೆಸ್ ಮ್ಯಾನ್ ಬುಕ್ಡ್ 5 ಸ್ಟಾರ್ ಹೋಟೆಲ್ ಫಾರ್ ಎ ವೀಕ್. ಶ್ರೀಕಾಂತ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನು 5 ಸ್ಟಾರ್ ಹೋಟೆಲನ್ನು ಬುಕ್ ಮಾಡಿದ್ದಾನೆ ಒಂದು ವಾರದ ಮಟ್ಟಿಗೆ. ಸೊ ಆ ಹೋಟೆಲಿಂದ ರೆಂಟ್ ಎಷ್ಟು ಅಂತಂದರೆ 50,000 ರೂಪಾಯಿ. GST ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ಕ್ಲೂಡ್ ಅಂತ ಕೊಟ್ಟರೆ GSTಯನ್ನು ಆ್ಯಡ್ ಮಾಡಬೇಕು, ಇನ್ಕ್ಲೂಡ್ ಅಂತ ಕೊಟ್ಟರೆ GSTಯನ್ನು ರಿಮೂವ್ ಮಾಡಬೇಕು. ಸೊ ಹೋಟೆಲ್ ಬುಕ್ ಮಾಡಿದ್ದಕ್ಕೆ ಅವರಿಗೆ ಕಾನ್ಫರೆನ್ಸ್ ಹಾಲ್ ಕೊಡ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ, ಲಾಂಡ್ರಿ ಸರ್ವಿಸ್ ಕೊಡ್ತಾ ಇದ್ದಾರೆ, ದೆನ್ ಬೋರ್ಡ್ ಗೇಮ್ಸ್ ಕೊಡ್ತಾ ಇದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಕೊಡ್ತಾ ಇದ್ದಾರೆ. ಇವೆಲ್ಲ ಹೋಟೆಲ್ ಬುಕ್ ಮಾಡಿದ್ದಕ್ಕೆ ಕೊಟ್ಟಿರೋವಂಥ ಬೆನಿಫಿಟ್ಸ್. ಈಗ ಹೋಟೆಲನ್ನು ಬುಕ್ ಮಾಡ್ದೇ ಹೋಗಿ ಅಲ್ಲಿ ನಾನಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತೀನಿ ಅಥವಾ ಲಾಂಡ್ರಿ ಸರ್ವಿಸ್ ಯೂಸ್ ಮಾಡ್ಕೊಳ್ತೀನಿ, ನನಗೆ ಬಟ್ಟೆ ಹೋಗ್ಕೊಡಿ ಅಂತಂದರೆ ಯಾವುದೇ ಕಾರಣಕ್ಕೂ ಹೋಟೆಲಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಅಲೋ ಮಾಡೋದಿಲ್ಲ. ಸೊ ಎಲ್ಲ ನ್ಯಾಚುರಲ್ ಆಗಿ ಬಂಡಲ್ ಆಗಿರುವಂಥದ್ದು. ಹೊರಗಡೆ ಹೋಗಿ ನೀವು ಲಾಂಡ್ರಿ ಸರ್ವಿಸ್ ಮಾಡಿಸ್ಬೋದು ಬೇರೆ ಕಡೆ, ಬಟ್ 5 ಸ್ಟಾರ್ ಹೋಟೆಲಲ್ಲಿ ನೀವು ಹೋಟೆಲ್ ಬುಕ್ ಮಾಡ್ದೇ ಲಾಂಡ್ರಿ ಸರ್ವಿಸ್ ಮಾಡಿಸ್ಲಿಕ್ಕೆ ಆಗಲ್ಲ. ಸೊ ಇವೆಲ್ಲ ನ್ಯಾಚುರಲ್ ಆಗಿ ಬಂಡಲ್ ಆಗಿರುವಂಥದ್ದು. ಹಾಗಾಗಿ ನ್ಯಾಚುರಲ್ ಆಗಿ ಬಂಡಲ್ ಆಗಿದ್ದರೆ ಕಾಂಪೋಸಿಟ್ ಸಪ್ಲೈ ಅಂಡರಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೊ ಫಸ್ಟು ನೇಚರ್ ಆಫ್ ಸಪ್ಲೈ ಬರ್ಕೊಳ್ಬೇಕು. ಇನ್ ದಿಸ್ ಪ್ರಾಬ್ಲಮ್ GST ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ಕಾಂಪೋಸಿಟ್ ಸಪ್ಲೈ. ಫಸ್ಟು ವ್ಯಾಲ್ಯೂ ಆಫ್ ದಿ ಐಟಮ್ ಬರ್ಕೊಳ್ಬೇಕು. ಏನು ಬುಕ್ ಮಾಡ್ತಾ ಇದ್ದಾರೆ? 5 ಸ್ಟಾರ್ ಹೋಟೆಲನ್ನು ಬುಕ್ ಮಾಡ್ತಾ ಇದ್ದಾರೆ, ಅದರ ರೆಂಟ್ 50,000 ಇದೆ. ವ್ಯಾಲ್ಯೂ ಆಫ್ ದಿ ಅಥವಾ ರೆಂಟ್ ಆಫ್ ದಿ ವ್ಯಾಲ್ಯೂ ಆಫ್ ದಿ 5 ಸ್ಟಾರ್ ಹೋಟೆಲ್, ರೆಂಟ್ ಆಫ್ ದಿ 5 ಸ್ಟಾರ್ ಹೋಟೆಲ್ ರೆಂಟ್ ಎಷ್ಟಿದೆ ಅಂತಂದರೆ 50,000 ಇದೆ. ಸೊ ಹಿಂದೆ ಮಾಡಿಸಿರುವಂಥ ಎಲ್ಲ ಪ್ರಾಬ್ಲಮಲ್ಲಿ GSTಯನ್ನು ಆ್ಯಡ್ ಮಾಡಿಸ್ತಿದ್ದೆ, ಏನಕ್ಕೆಂದರೆ GST ಎಕ್ಸ್ಕ್ಲೂಡ್ ಆಗಿತ್ತು. ಬಟ್ ಆಲ್ರೆಡಿ ಇಲ್ಲಿ GST ಇನ್ಕ್ಲೂಡ್ ಆಗಿದೆ. ಸೊ GSTಯನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದು ಹೇಗೆ? ಲೆಸ್ GST ಲಯಬಿಲಿಟಿ. GSTಯನ್ನು ರಿಮೂವ್ ಮಾಡೋದು ಹೇಗೆ ಅಂತಂದರೆ, ಎಷ್ಟಿದೆ ಇಲ್ಲಿ ಅಮೌಂಟ್ ಎಷ್ಟಿದೆ? ರೂಮ್ ರೆಂಟ್ ಎಷ್ಟಿದೆ? 50,000 ಇದೆ. 50,000 ಇಂಟು, ಸೊ ಕಾಂಪೋಸಿಟ್ ಸಪ್ಲೈಯಲ್ಲಿ ಯಾವುದ್ರ ರೇಟ್ ತೊಗೊಳ್ಬೇಕು ಅಂತಂದರೆ ಇವಿಷ್ಟರಲ್ಲಿ ಮೈನ್ ಐಟಮ್ ಯಾವುದು? ಪ್ರಿನ್ಸಿಪಾಲ್ ಐಟಮ್ ಯಾವುದು? ಹೋಟೆಲ್ ರೂಮ್. ಹೋಟೆಲ್ ರೂಮಿನ ಪರ್ಸೆಂಟೇಜ್ ಎಷ್ಟಿದೆ? 28% ಇದೆ. ಸೊ 50,000 ಇಂಟು 28 ಡಿವೈಡೆಡ್ ಬೈ 128 ಮಾಡಿದಾಗ ನಿಮಗೆ GST ಲಯಬಿಲಿಟಿ ಸಿಗುತ್ತೆ. 50,000 ಇಂಟು 28 ಡಿವೈಡೆಡ್ ಬೈ 128. ಸೊ ಬರೋವಂಥ ಆನ್ಸರ್ 10,937 ಬರುತ್ತೆ. ರೌಂಡ್ ಆಫ್ ಮಾಡಿ 10,937.5 ಬಂದಿರೋದ್ರಿಂದ 10,938 ಮಾಡ್ಕೊಳ್ಬೋದು. ಸೊ ಹಾಗಾದರೆ ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? ಇನ್ವಾಯ್ಸ್ ವ್ಯಾಲ್ಯೂ 50,000 ಮೈನಸ್ 10,938, 39,062. ಸೊ ಯಾವಾಗ GSTಯನ್ನು ಲೆಸ್ ಮಾಡಬೇಕು? ಇನ್ಕ್ಲೂಡ್ ಅಂತ ಕೊಟ್ಟಿದ್ರೆ, ಇನ್ಕ್ಲೂಸಿವ್ ಅಂತ ಕೊಟ್ಟರೆ GSTನ ಲೆಸ್ ಮಾಡಬೇಕು. ಪರ್ಸೆಂಟೇಜ್ ಯೂಶಲಿ ನೀವು ಹೇಗೆ ಮಾಡ್ತಿದ್ರಿ? ಪ್ರಿನ್ಸಿಪಲ್ ಐಟಮಿಗೆ ಏನು ಪರ್ಸೆಂಟೇಜ್ ಇತ್ತು ಅದೇ ಪರ್ಸೆಂಟೇಜನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಹೈಯೆಸ್ಟ್ ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡೋದಲ್ಲ. ಮಿಕ್ಸ್ಡ್ ಸಪ್ಲೈ ಆದರೆ ಹೈಯೆಸ್ಟ್ ಪರ್ಸೆಂಟೇಜು, ಕಾಂಪೋಸಿಟ್ ಸಪ್ಲೈ ಆದರೆ ಮೈನ್ ಐಟಮಿಗೆ ಏನು ಪರ್ಸೆಂಟೇಜ್ ಇರುತ್ತೋ ಆ ಪರ್ಸೆಂಟೇಜ್ ಕನ್ಸಿಡರ್ ಮಾಡಬೇಕು. 28 ಬಂತು. ಈ 128 ಹೇಗೆ ಬಂತು ಅಂತಂದರೆ 100 ಪ್ಲಸ್ 28. GST ರೇಟ್ ಎಷ್ಟಿತ್ತು? 28% ಇತ್ತು. ಸೊ 100 ಪ್ಲಸ್ 28. ಇಲ್ಲಿ 15 ಇದ್ದರೆ 100 ಪ್ಲಸ್ 15, 18 ಇದ್ದರೆ 100 ಪ್ಲಸ್ 18. ಸೊ ಇದನ್ನು ಇನ್ನೂ ಅಂತರದಲ್ಲಿ ಮಾಡ್ಬೋದು. ಸೊ ಯಾವುದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಇದೊಂದು ಹೇಗೆ ಅಂತಂದರೆ 50,000 ಆರ್ 50,000 ಇಂಟು 100 ಡಿವೈಡೆಡ್ ಬೈ 128 ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ಈ ವ್ಯಾಲ್ಯೂನೇ ಸಿಗುತ್ತೆ. ಸೊ ಆವಾಗ 50,000 ಇದೆ, ಈ ವ್ಯಾಲ್ಯೂ ಲೆಸ್ ಮಾಡಿದಾಗ ನಿಮಗೆ GST ಲಯಬಿಲಿಟಿ ಸಿಗುತ್ತೆ. 50,000 ಇಂಟು 100 ಡಿವೈಡೆಡ್ ಬೈ 128. ಸೊ ಬರೋಂಥ ಆನ್ಸರ್ 39,062 ಬರುತ್ತೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ಇನ್ವಾಯ್ಸ್ ವ್ಯಾಲ್ಯೂ ಬರುತ್ತೆ. ಸೊ GST ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 50,000ಇಂದ ಈ 39,062 ಅನ್ನು ಲೆಸ್ ಮಾಡಿದಾಗ ನಿಮಗೆ GST ಲಯಬಿಲಿಟಿ ಸಿಗುತ್ತೆ. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕು. ಮೇಯ್ನಾಗಿ ನೀವೇನು ಕಲಿಬೇಕು ಅಂತಂದರೆ ಹೇಗೆ ಐಡೆಂಟಿಫೈ ಮಾಡಬೇಕು, ಕಾಂಪೋಸಿಟ್ ಸಪ್ಲೈ ಮಿಕ್ಸ್ಡ್ ಸಪ್ಲೈ ಐಡೆಂಟಿಫೈ ಮಾಡೋದು ಹೇಗೆ, ದೆನ್ ಯಾವಾಗ GSTಯನ್ನು ಆ್ಯಡ್ ಮಾಡಬೇಕು, ಯಾವಾಗ GSTಯನ್ನು ಲೆಸ್ ಮಾಡಬೇಕು ಅನ್ನೋದನ್ನು ನೀವು ಕಲಿಬೇಕಾಗತ್ತೆ. ಎಕ್ಸ್ಕ್ಲೂಡ್ ಅಂತ ಕೊಟ್ಟಿದ್ರೆ ಎಕ್ಸ್ಕ್ಲೂಡ್ ಅಂತ ಕೊಟ್ಟರೆ ಆ್ಯಡ್, ಇನ್ಕ್ಲೂಡ್ ಅಂತ ಕೊಟ್ಟರೆ ಲೆಸ್.
ಗ್ರಾಸ್ ಅಂತ ಕೊಟ್ಟರೆ ಆ್ಯಡ್. ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಸೊ ಕಾಂಪೋಸಿಟ್ ಸಪ್ಲೈಯಲ್ಲಿ ಪ್ರಿನ್ಸಿಪಲ್ ಐಟಮಿನ GST ರೇಟ್ ಕನ್ಸಿಡರ್ ಮಾಡಬೇಕು. ಮಿಕ್ಸ್ಡ್ ಸಪ್ಲೈಯಲ್ಲಿ ಹೈಯೆಸ್ಟ್ ಇರೋವಂಥ ಯಾವ್ದು ಹೈಯೆಸ್ಟ್ GST ರೇಟ್ ಇರುತ್ತೋ ಆ ರೇಟನ್ನು ಕನ್ಸಿಡರ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.